ಗುರು ಬರೀ 2 ಅಕ್ಷರದಿಂದ ಈ ಕ್ಲೇಮ್ ರಿಜೆಕ್ಟ್ ಆಗೋಯ್ತು. ನಮ್ ಕ್ಲೈಂಟ್ ಮಗಂಗೆ ಒಂದು ಐ ಸರ್ಜರಿ ಬೇಕಾಗಿತ್ತು, ಸಿವಿಯರ್ ವಿಷನ್ ಇಶ್ಯೂ ಇತ್ತು. ಲೇಸಿಕ್ಗೆ ಕ್ಲೇಮ್ ಫೈಲ್ ಮಾಡಿದ್ರು. ಡಾಕ್ಟರ್ಸ್ ರೆಟಿನಾ ಮೇಲೆ ಒಂದಿಷ್ಟು ಟೇರ್ಸ್ ಗಳನ್ನ ನೋಟಿಸ್ ಮಾಡಿದ್ರು. ಸೊ ಅದೇ ಟೈಮ್ ಅಲ್ಲಿ ಸರ್ಜರಿ ಬೇಕಾಗಿತ್ತು. ಇನ್ಶೂರೆನ್ಸ್ ಕಂಪನಿ ಫಸ್ಟ್ ಅಂತೂ ಕ್ಯಾಶಸ್ ಕ್ಲೇಮ್ ರಿಜೆಕ್ಟ್ ಮಾಡ್ಬಿಟ್ರು. ಏನಕ್ಕೆ ಅಂದ್ರೆ ಪಾಲಿಸಿ ತಗೊಂಡ್ ಬರೀ ಒಂದೇ ತಿಂಗಳಲ್ಲಿ ಇವ್ರಿಗೆ ಹೇಗೆ ಈ ತರ ಸೀರಿಯಸ್ ಆಗಿ ಇಶ್ಯೂ ಆಯ್ತು ಅಂತ. ಬಟ್ ಇವರು ಬಿಟ್ಕೊಡ್ಲಿಲ್ಲ. ಸರ್ಜರಿ ಆದ್ಮೇಲೆ ರಿಇಂಬರ್ಸ್ಮೆಂಟ್ ಗೆ ಅಪ್ಲೈ ಮಾಡಿದ್ರು. ಆದ್ರೆ ಅಲ್ಲೂ ಕ್ಲೇಮ್ ರಿಜೆಕ್ಟ್ ಮಾಡ್ಬಿಟ್ರು. ಏನಕ್ಕಪ್ಪ ಅಂತ ಅಂದ್ರೆ, ಸರ್ ನಿಮ್ ಮಗಂಗೆ PG ಅಂದ್ರೆ ಪಿಗ್ಮೆಂಟ್ ಗ್ಲಾಕೋಮಾ ಇತ್ತು, ನೀವು ಡಿಸ್ಕ್ಲೋಸೇ ಮಾಡ್ಲಿಲ್ಲ ಪಾಲಿಸಿ ತಗೊಳ್ಳುವಾಗ. ಇಲ್ಲಿ ನೋಡಿ PG ಅಂತ ಬರ್ತಿದ್ದಾರೆ ಅಂತ ಆಪ್ಥಲ್ಮಾಲಜಿಸ್ಟ್ ರಿಪೋರ್ಟ್ ತೋರಿಸಿದ್ರು. ನಾವು ಆಮೇಲೆ ಸೈಕ್ ಆದ್ವಿ. ಮಗಂಗೆ ಪಿಗ್ಮೆಂಟ್ ಗ್ಲಾಕೋಮಾ ಇರ್ಲಿಲ್ವಲ್ಲ. ನಾವು ಹೋಗಿ ಆಪ್ಥಲ್ಮಾಲಜಿಸ್ಟ್ ಹತ್ರ ಮಾತಾಡಿದ್ವಿ. ಸರ್ ಇದೇನು ನೀವು ಪಿಗ್ಮೆಂಟ್ ಗ್ಲಾಕೋಮಾ ಅಂತ ಬರ್ತಿದ್ದೀರಾ, ಇವ್ರಿಗೆ ಇಲ್ವಲ್ಲ? ಸರ್ ಅದು ಪಿಗ್ಮೆಂಟ್ ಗ್ಲಾಕೋಮಾ ಅಲ್ಲ, ಪ್ರಿಸ್ಕ್ರಿಪ್ಷನ್ ಗ್ಲಾಸ್ ಅಂತ ಆಪ್ಥಲ್ಮಾಲಜಿಸ್ಟ್ ಹೇಳಿದ್ರು. ಅಲ್ಲೇ ಆ ಕನ್ಫ್ಯೂಷನ್ ಇಂದ ಕ್ಲೇಮ್ ರಿಜೆಕ್ಟ್ ಆಯ್ತು. ಕೆಲವು ಸಲ ನಿಮ್ ತಪ್ಪಿರಲ್ಲ, ಅದಕ್ಕೆ ಬಿಟ್ಕೊಡ್ಬಾರ್ದು ರೀ. ಇನ್ಶೂರರ್ ನ ಕ್ವೆಶ್ಚನ್ ಮಾಡ್ಬೇಕು, ಹಕ್ಕು ನಿಮ್ಗಿದೆ. ಸೊ ಈ ತರ ಸಿಚುವೇಶನ್ಸ್ ಇಂದ ನಿಮ್ಗೆ ಹೊರಗೆ ಬರಬೇಕು ಅಂದ್ರೆ ಡಿಟ್ಟೋ ಜೊತೆ ಒಂದು ಫ್ರೀ ಕಾಲ್ ಬುಕ್ ಮಾಡ್ಕೊಳ್ಳಿ. ನಮ್ಮಿಂದ ನೀವು ಪಾಲಿಸಿ ತಗೊಂಡ್ರೆ ನಿಮ್ಗೆ ಲೈಫ್ ಟೈಮ್ ಫ್ರೀ ಕ್ಲೇಮ್ ಸಪೋರ್ಟ್ ಸಿಗುತ್ತೆ. ಲಿಂಕ್ ಬಯೋಲ್ ಇದೆ.